ಇಲ್ಲ ನೋಡ್ರಿ ನಮ್ಗೆ, ಊಟ ಮಾಡೋಕೆ ಟೈಮ್ ಇಲ್ಲ. ಏನು ಮಾಡ್ತೀರಿ? ಮುಂಜಾನೆ ಊಟ ಮಾಡ್ಬೇಕಂದ್ರೆ ಹಂಗೆ ಹೋದ್ವಿ. ಆಮೇಲೆ ಈಗ ಮಧ್ಯಾಹ್ನದ ಊಟ ಮಾಡ್ಬೇಕಂದ್ರೆ ಬಸ್ನಾಗ ಇದೀವಿ. ಈಗ ಅಲ್ಲಿ ತೀರ್ದಾಗ ಹೋಗೋದ್ರೊಳಗೆ ಒಂದು ಕೆಲಸ ಐತ್ರಿ, ಬೇರೆ ಕೆಲಸ. ಅದು ಕರೆಕ್ಟ್ 2:00 ಅಲ್ಲಿ ಇರ್ಬೇಕು. ಹಿಂಗಾಗಿ ಟಮಾಟೆ ಹಣ್ಣು ತಿನ್ಕೊಂಡು ಜೀವನದೊಳಗೆ ರೀ ಹಂಗೆ ಐತ್ರಿ. ಸರ್ಕಾರದಾಗ ಈಗ ಫೋನ್ ಬಂತು 2:00 ಅಲ್ಲಿ ಇರ್ಬೇಕಂತೇಳಿ. ಈಗ ಅಲ್ಲಿ ಮುಟ್ಟಾಗ 2:00 ಆಗತ್ತ. ಈಗ ಮನೆಗೆ ಹೋಗಿ ಊಟ ಮಾಡೋ ಟೈಮ್ ಇಲ್ಲ. ಅದಕ್ಕೆ ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಮೆಣಸಿನ್ಕಾಯಿ ಇಲ್ರಿ ಅಲ್ಲಿ ಬನ್ನಟ್ಟೆ ಸ್ವಲ್ಪ ಎಲ್ಲಿ ನಾಷ್ಟ ಮಾಡ್ಬೇಕಾದ್ರೆ ಎಲ್ಲಿ ಹೋಟೆಲ್ ಕಾಣಲಿಲ್ಲ. ಮುಂದೆ ಹೋಟೆಲ್ ಕಾಣಲಿಲ್ಲ. ಬಸ್ ಸ್ಟ್ಯಾಂಡ್ ಸೈಡ್ ಬರ್ತಲ್ಲ, ಈ ಬಸ್ ಸೈಡ್ ಅಲ್ಲಿ ಹೋಟೆಲ್. ನಮಗೆ ಹೆಂಗ್ರಿ ಸರ್, ಕಂಡ್ರೆ ತಿನ್ನೋರು ನಾವು ಅಷ್ಟು ಪರಿಸ್ಥಿತಿ ಕೆಟ್ಟೈತೆ ನಮ್ದು. ಈಗ ಹುಡುಕ್ಯಂತ ಹುಡ್ಕೊಂಡ್ರೆ ಟೈಮ್ ಇಲ್ಲ. ಕಂಡ್ರೆ ತಿನ್ನೋರು ಸಂಧ್ಯಾಗ ಒಂದಾಗ ಹೋಗಿ ಹುಡುಕ್ಯಾಡ್ಕೊಂಡು ತಿನ್ಬೇಕಂದ್ರೆ ಇಲ್ಲ, ಅಷ್ಟು ಸಮಯ ಇಲ್ಲ ನಮಗೆ. ಮುಂದೆ ಕಂಡು ಏನ್ರಿ ಬಿಸಿ ಕಾಣ್ತಾ ತಿನ್ನೋದು, ಇಲ್ಲಂದ್ರೆ ಅಲ್ಲೇ ಗಾಳಿ ಸೇವಿಸ್ಕೊಂಡು ಹೋಗ್ಬಿಡೋದು. ಈಗ ನಾನು 2:30 ಅಲ್ಲೇ ದೇವರಾಜ ಅರಸು ಸ್ಕೂಲಿಗೆ ನಾನು ಮೀಟಿಂಗಿಗೆ ಹೋಗಿದ್ರಿ. ಆಲ್ರೆಡಿ ನಾನು ಇರಬೇಕು 7 ಮನೆಗೆ ಹೋಗಿ ಊಟ ಮಾಡ್ಬೇಕಂದ್ರೆ ನನಗೆ ಟೈಮ್ ಇಲ್ಲ. ಹಿಂಗಾಗಿ ನಾನು ಟಮಾಟೆನ ಉಳ್ಳಾಗಡ್ಡಿ ತಿಳ್ಕೊಂಡು ಅಡ್ಡಾಡೋ ಪರಿಸ್ಥಿತಿ ಬಂದೈತಿ. ಈಗ ಮಕ್ಕಳು ಸಂಜೆಗೆ ಮನೆಗೆ ಹೋಗ್ಬೇಕು. ಈಗ ತೆರಗಾಳಕ್ಕೆ ಹೋಗೋದ್ರೊಳಗೆ 2:00 ಆಗುತ್ತೆ. ಹಿಂಗಾಗಿ ಅದು ನಮ್ಮ HM ಅವರು ರಜೆ ಅದಾರ. ಹಿಂಗಾಗಿ ನನಗೆ ಎಲ್ಲ ಕಡೆ ಅಡ್ಡಾಡೋದು ಬಂದೈತಿ ಪರಿಸ್ಥಿತಿ. ಈಗ HM ಅವ್ರ ಬದಿ ನಾನು ಹೋಗ್ಬೇಕು ಮೀಟಿಂಗಿಗೆ, ದೇವರಾಜ ಅರಸು ತೀರ್ಥ ಸ್ಕೂಲಿಗೆ. ಯಾಕ್ರಿ ನೀವು ಬಿಸಿ ಹಿಡಿದಿರಾತ್ರಿ? ನಿಮ್ಗೆ ಊಟ ಮಾಡೋಕೆ ಟೈಮ್ ಸಿಕ್ಕಿಲ್ಲ ಮನ್ಯಾಗ? ಅಯ್ಯೋ ಪಾಪ, ನಿಮ್ಮದು ಹಾಗೆ ಅಲ್ಲ, ಊಟ ಮಾಡೋಕೆ ಟೈಮ್ ಸಿಗಲ್ಲ. ಅಡುಗೆ ಮಾಡ್ಕೊಂಬರ್ಬೇಕಿಲ್ರಿ ಮನ್ಯಾಗ. ರೊಟ್ಟಿ ಒಂದು 4 ರೊಟ್ಟಿ ಮಾಡ್ಕೊಂಡು ಬುತ್ತಿ ಕಟ್ಕೊಂಬರ್ಬೇಕಿಲ್ಲ. ಬಾಂಡೆ ಏನೇನು ಅದಾವ ನೀಗಿದ್ರಾಗ ಏನೇನು ಅದಾವ ರೀ? ಈಗ ರೀ 1:36. ಊಟ ಸರಿ ಮಾಡ್ಲಿಕ್ಕಂದ್ರೆ ಅನಾರೋಗ್ಯ ಆಗುತ್ತೆ, ಹೌದಿಲ್ಲ? ಹಾಂ, ಹೊತ್ತಿಗೆ ಏನಾರ ತಿನ್ಲಿಕ್ಕಂದ್ರೆ ಜಡ್ ಬರುತ್ತೆ ಮತ್ತೆ ಅದೊಂದು. ಆ್ಯಕ್ಚುಲಿ ಮೀಟಿಂಗ್ ಇದ್ದಿದ್ದು ನನಗೆ ಗೊತ್ತಾಯ್ತು. ನನಗೆ ಈಗ ಫೋನ್ ಹಚ್ಚಿ ಹೇಳಿದ್ರು. ನಾನು ಆ್ಯಕ್ಚುಲಿ ಒಂದು ಕೆಲಸಕ್ಕಂತ PO ಆಫೀಸ್ಗೆ ಹೋಗಿದ್ದೆ. ಒಳ್ಳೆ ನಾನು ಹೋಗ್ಬೇಕಾಗಿತ್ತು, ಮನೆಗೆ ಹೋಗಿ ಊಟ ಮಾಡಿ ನಾನು ಹೋಗ್ತಿದ್ದೆ ಸ್ಕೂಲಿಗೆ. ಈಗ ಫೋನ್ ಬಂತು 2:00 ನಿಮ್ಗೆ ಮೀಟಿಂಗ್ ಐತೆ ಅಂತ ಹೇಳಿ. ನಮ್ಮ ಹೆಡ್ ಮಾಸ್ಟ್ರು ರಜೆ ಅದಾರ ರೀ, ಅವ್ರ ಬಗ್ಗೆ ನಾವು ಹೋಗ್ಬೇಕೀಗ. ಹಾಂ, ಇಲ್ಲಿ ಯಾವುದೇ ಒಂದು ದರ್ಗಾ ಐತ್ರಿ, ನೋಡೋಣ ಹೋಗಿ ಬರೋಣ ದರ್ಗಾಕ್ಕೆ. जना वो दरगाह कौन सा पीछे है क्या? दरगाह नहीं, क्या नाश्ता बना के देते क्या? भी नहीं देते क्या? जगह कहाँ है? रास्ता उधर बचे क्या? ಭೈಬಸ್ವಾನಿ ದರ್ಗಾ ಅಂತ ನೋಡ್ರಿ, ಇದು ತೇರ್ದಾಳದೊಳಗೆ ಐತದೆ. ಝಾಡ ದೊಡ್ಡ ಗಿಡ ಐತೆ ನೋಡ್ರಿ, ಹುಣಸಿ ಗಿಡ, ಬಿಳಿ ಝಾಡ.
ಹಜರತ್ ಮೆಹಬೂಬ್ ಸುಬಾನಿ ಅವ್ರ ದರ್ಗಾ ಅಂತ ನೋಡ್ರಿ ಇದು ತೆರೆದಾಳೊಳದೊಳಗೆ ಐತಿ. ಇದೇ ಬಸ್ ಸ್ಟ್ಯಾಂಡ್ ಪಕ್ಕದೊಳಗೆ ಐತಿ. ಚಲ ಇಲ್ಲೊಂದು ಹುಣಸಿ ಗಿಡ ಐತೆ ನೋಡ್ರಿ, ಎಷ್ಟು ದೊಡ್ಡದೈತೆ ನೋಡ್ರಿ ಇದು ಹುಣಸಿ ಗಿಡ. ಎಷ್ಟು ಕಾಲದ್ದೈತೋ ಎಷ್ಟು ವರ್ಷದ್ದೈತೋ ಗೊತ್ತಿಲ್ಲ, ತುಂಬ ದೊಡ್ಡದೈತಿ, ತುಂಬ ಹಳೆ ಕಾಲದ್ದೈತಿ. ನನಗೀಗ ಮನೆಗೆ ಹೋಗಿ ಊಟ ಮಾಡೋಕ್ಕೆ ಟೈಮ್ ಇಲ್ಲ, ಟ್ರೈನಿಂಗ್ ಐತಿ 2:15. ಅದಾಗಲಿ 2 ಗಂಟೆ ಆಗೈತಿ ಈಗ. ಅದಕ್ಕೆ ಸ್ವಲ್ಪ ನಾನು ಏನು ಮಾಡ್ತೀನಿ, ಇಲ್ಲೇ ಒಂದು ಇದು ತಂದೀನಿ, ಆಗಲೇ ಬುಟ್ಟ ತಿಂದಿದ್ನೆಲ್ಲ, ಸ್ವಲ್ಪ ಇನ್ನು ಸ್ವಲ್ಪ ತಿಂದುಬಿಡ್ತೀನಿ ರೀ ಇಲ್ಲೇ. ಬೇರೆ ನಮ್ಮ ಮನೆಗೆ ಬರೋದು ಬಿಸ್ಮಿಲ್ಲ, ಬುಟ್ಟ ತಿಂದ್ಬಿಡೋಣ ಸ್ವಲ್ಪ. ಟಮಾಟೆ ಹಣ್ಣು ತಿಂದೆ ಆಗಲೇ ಬಸ್ನ್ಯಾಗ ಕೂತ್ಕೊಂಡು. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಊಟ ಮಾಡೋಕ್ಕಂತೂ ಟೈಮ್ ಇಲ್ಲ. ಎಷ್ಟು ಪ್ರಶಾಂತವಾದೈತೆ ನೋಡ್ರಿ ಸ್ಥಳ. ಗಿಡ ನೋಡಿ ಎಷ್ಟು ದೊಡ್ಡದೈತೆ ನೋಡಿ, ಬಾಬಾ ತುಂಬ ದೊಡ್ಡದೈತಿ ಗಿಡ. ನಮ್ಮ ಶಾಲೆ ಎಲ್ಲ ಮಕ್ಕಳು ಹೊಟ್ಟು ಅಂತವ್ರಿ. ನೀನೆ ಹೊಟ್ಟೆ ಯಾಕೆ ನುಸ್ತೈತಿ ಅಂತಂದ್ರೆ, ಕರಳು ಸ್ವಚ್ಛ ಇರ್ಲಿಕ್ಕಂದ್ರೆ ಹೊಟ್ಟೆ ನುಸುತ್ರಿ. ಕರಳು ಸ್ವಚ್ಛ ಇರ್ಬೇಕಂದ್ರೆ ಬ್ರೆಡ್ಡು, ಬಿಸ್ಕಿಟು, ಕುರ್ಕುರೆ ಎಲ್ಲ ತಿನ್ನಬಾರ್ದು ರೀ. ಆದಷ್ಟು ಇಂಥ ಸಿಪ್ಪೆ ಇರುವಂಥ ಆಹಾರ ತಿನ್ನಬೇಕು. ಫೈಬರ್ ಅಂತ ಕರೀತಾರೆ ಇಂಗ್ಲೀಷ್ನೊಳಗೆ. ರೋಗಗಳು ಚಾಲು ಆಗೋದು ಹೊಟ್ಟೆಯಿಂದ ರೀ. ಒಂದು ಸರಿ ಒಂದು ಬಸ್ನಾಗ ಹೋಗ್ಬೇಕಾದ್ರಿ, ಒಂದು ಹೆಣ್ಮಗಳು 70 ವರ್ಷದ ಹೆಣ್ಮಗಳಕ್ಕೆ, ಮೈ ತುಂಬ ಇಂಜಿನಿಯರ್ ಡಾಕ್ಟರ್ ಅದಾರ ಅವ್ರ ಮನ್ಯಾಗ. ಆದ್ರೆ ಹೊಟ್ಟೆ ನೋವು ಕಳೆದ 10 ವರ್ಷದಿಂದ ಆ ಹೆಣ್ಮಗಳಿಗೆ ಹೊಟ್ಟೆ ನೋವು ಹೋಗಿಲ್ಲ ರೀ. ಎಷ್ಟು ದವಾಖಾನೆ ತೋರಿಸಿದ್ರು ಹೊಟ್ಟೆ ನೋವು ಹೋಗಿಲ್ಲ. ಕಾರಣ ಏನಪ್ಪ ಅಂದ್ರೆ ಕರಳು ಸರಿ ಇಲ್ಲ, ಕರಳು ಸ್ವಚ್ಛ ಇಲ್ಲ ಅಂತ ಹೇಳ್ತಾರೆ ಡಾಕ್ಟ್ರು. ಅದನ್ನೇನು ಮಾಡೋಕ್ಕೆ ಬರಲಿಲ್ಲ, ಯಾವ ಔಷಧ ಕೆಲಸ ಮಾಡಲಿಲ್ಲ. ಹುಚ್ಚಿ ಥರ ಮಾಡ್ತಾರವರು. ಒಂದು 70 ವರ್ಷದ ಅಜ್ಜಿ ಹೊಟ್ಟೆ ನೋವು ತಳ್ಳಾರ್ದೆ 24 ತಾಸು ಉಳ್ಳಾಡ್ತಾರೆ ಅವರು. ಅಂಥದ್ದೊಂದು ವಿಚಿತ್ರವಾದಂಥ ರೋಗ ಬಂತವ್ರಿಗೆ, ಹೊಟ್ಟೆ ಸರಿ ಇಲ್ಲ ಅದಕ್ಕೆ. ಅದಕ್ಕೆ ಆದಷ್ಟು ಫೈಬರ್ ಆಹಾರ ತಿನ್ನಿರಿ. ಫೈಬರ್ ಅಂದ್ರೆ ಇವೇ ರೀ, ಸಿಪ್ಪೆ ಇರ್ತದಲ್ಲ, ಸಿಪ್ಪೆಯನ್ನು ತೆಗೆದು ತಿಂತೀವಿ ನಾವು. ನಮ್ಮ ಅಜ್ಜಿಯರು, ನಮ್ಮ ತಾಯಿಯವರೆಲ್ಲ ನಾವು ಚಿಕ್ಕವರಿದ್ದಾಗ ಜೋಳದ ನುಚ್ಚು ಮಾಡ್ತಿದ್ರಿ. ನುಚ್ಚು ರಾತ್ರಿ ನಮ್ಮವಾರು ಬಿಳಿ ಜೋಳದ ನುಚ್ಚ ಗಿರ್ನಿಗೆ ಹಾಕ್ಸ್ಕೊಂಬಂದು ರಾತ್ರಿನ ಅದಕ್ಕೆ ನುಚ್ಚು, ನೀರು, ಬಿಸಿನೀರು, ಅರ್ಧ ಕಪ್ ಮಜ್ಜಿಗೆರ ಮೊಸರ ಹಾಕಿ ಹುಡುಗಿಡ್ತಿದ್ರಿ ನಮ್ಮ ತಾಯಿಯವರು. ಮುಂಜಾನೆದ್ದು ಒಲಿ ಮೇಲೆ ಕುದಿಸಿ ಜೋಳದ ಅಂಬ್ಲಿ ಕೊಡ್ತಿದ್ರಿ ನಮಗೆ. ಅದ್ರ ಜೋಡಿ ಇನ್ನೊಂದಿಷ್ಟು ಹಾಲರ, ಮೊಸಲರ, ಬೆಲ್ಲ ಹಾಕಿ ಅಂಥ ಅಂಬ್ಲಿ ತಿಂದು ನಾವು ಹೆಂಗೆ ಇರ್ತಿದ್ವಿ ಅಂದರೆ
ಯಾವ ಬ್ಯೂಟಿ ಪಾರ್ಲರ್ಗೂ ಹೋಗಲಾರ್ದಂಥ ಕಲರ್ ಇತ್ತು ರೀ ನಮಗೆ ಅವಾಗ. ರೊಟ್ಟಿ ಬಿಸಿ ಬಿಸಿ ರೊಟ್ಟಿ 2 ಹೊತ್ತು ರೊಟ್ಟಿ ತಿನ್ನೋದ್ರಿ ನಾವು ಅವಾಗ ನಮ್ಮ ಸಣ್ಣರಿದ್ದಾಗ. ವಾರಕ್ಕೊಂದ್ಸರಿ ನಮ್ಮ ತಂದೆಯವರು ಮಟನ್ ತರೋರು. ಮಟನ್ ಜೋಡಿ ಮುದ್ದೆ ಮತ್ತು ಮಟನ್ನು ವಾರಕ್ಕೊಂದ್ಸರಿ. ಪ್ರತಿದಿನ ತರಕಾರಿ ರೊಟ್ಟಿ, ಅಂಬಲಿ ಮತ್ತು ಬೆಳ್ಳುಳ್ಳಿ ಮುಟ್ಗಿ ನಮ್ಮ ತಾಯಿಯವರು ಅಡುಗೆ ರೀ. ನಾವು ಸಣ್ಣರಿದ್ದಾಗ ಹೈಸ್ಕೂಲು ಪ್ರೈಮರಿಲಿದ್ದಾಗ ರೀ. ಅಂಥ ಆಹಾರ ತಿಂದು ನಾನು ಅವಾಗೇ ಇನ್ನು SSLC ಒಳಗೆ ಅವಾಗೇ 45 kg ಇದ್ದೆ. ನಾ ಎಲ್ಲರಿಗಿಂತ ಹೈಟ್ ಇದ್ದೆ ಅವಾಗ. ಆದರೆ ಈಗ ಈ ಒಂದು ಭಾಗದೋಡ್ ಜಿಂದಗಿ ಒಳಗೆ ರೀ ಸರಿಯಾಗಿ ಊಟ ಮಾಡೋಕ್ಕಾಗಲಾರ್ದ ಇದ್ದಾಗಂಗಿಲ್ಲ. ಹಿಂಗಾಗಿ ಆಮೇಲೆ ನಾವು ಫೈಬರ್ ಆಹಾರ ತಿನ್ನೋದ್ರಿಂದ ರೀ ನೀರು ಜಾಸ್ತಿ ಕುಡಿಸುತ್ತೆ. ಎಷ್ಟು ನಾವು ಫೈಬರ್ಯುಕ್ತ ಆಹಾರ ತಿಂತೀವಲ್ಲ ನೀರಡಿಕೆ ಜಾಸ್ತಿ ಆಕೈತೆ ರೀ. ನೀರು ಜಾಸ್ತಿ ಕುಡಿದಷ್ಟು ನಮ್ಮದು ಹೊಟ್ಟೆ ಕರಳು ಸಾಪಿರುತ್ತೆ, ಮಲಮೂತ್ರ ಸರಿಯಾಗುತ್ತೆ. ಮಲಮೂತ್ರ ಸರಿಯಾದಷ್ಟು ನಮಗೆ ಹೊಟ್ಟೆ ಹಸಿತೈತಿ. ಹೊಟ್ಟೆ ಹಸಿದಷ್ಟು ನಾವು ಊಟ ಮಾಡ್ತೀವಿ. ಊಟ ಮಾಡಿದ ಮೇಲೆ ನಮಗೆ ಸರಿಯಾಗಿ ನಿದ್ದೆ ಬರುತ್ತೆ. ಊಟ ನಿದ್ದೆ ಸರಿ ಆತಂದ್ರೆ ನಮ್ಮ ಆರೋಗ್ಯ ಚಲೋ ಇರುತ್ತೆ ರೀ. ಇವು ಇದರಲ್ಲಿ ಒಂದು ಯಾವುದಾದ್ರೂ ತಪ್ಪಿತಂದ್ರೆ ನಮ್ಗೆ ಅನಾರೋಗ್ಯ ಕಾಡ್ತೈತಿ. ನಾವು ಸರಿಯಾಗಿ ಊಟ ಮಾಡ್ಲಿಕ್ಕಂದ್ರೆ ಮಲಮೂತ್ರ ಸರಿಯಾಗಂಗಿಲ್ಲ. ಮಲಮೂತ್ರ ಸರಿಯಾಗ್ಲಿಕ್ಕಂತಂದ್ರೆ ನಿದ್ದೆ ಬರಲ್ಲ, ಹೊಟ್ಟೆ ಹಸಿಯಂಗಿಲ್ಲ. ಹೊಟ್ಟೆ ಹಸಿಲಿಕ್ಕಂದ್ರೆ ಊಟ ಮಾಡಲ್ಲ. ನಾವು ಊಟ ಮಾಡ್ಲಿಕ್ಕಂದ್ರೆ ನಿದ್ದೆ ಬರಲ್ಲ. ನಿದ್ದೆ ಬರ್ಲಿಕ್ಕಂದ್ರೆ ಅನಾರೋಗ್ಯ ಚಾಲು. ಜ್ವರ, ನೆಗಡಿ, ಕೆಮ್ಮು, ಇಮ್ಯುನಿಟಿ ಕಡಿಮೆ ಆಗ್ತೈತಿ ರೀ. ಆರೋಗ್ಯ ಸರಿ ಇರ್ಲಿಕ್ಕಂದ್ರೆ ಇಮ್ಯುನಿಟಿ ಕಡಿಮೆ ಆಗ್ತೈತಿ. ಆದಷ್ಟು ನಮ್ಮ ಹಿರಿಯರು ಮಾಡಿದಂಥ ಆಹಾರಗಳನ್ನು ನಾವು ತಿನ್ನೋಣ. ನಮ್ಮ ಹಿರಿಯರೆಲ್ಲನೂ ಅವರು ಆರೋಗ್ಯವಾದ ಆಹಾರನ ತಿಂತಿದ್ರು. ಈಗ ಪಿಜ್ಜಾ, ಬರ್ಗರು, ಬ್ರೆಡ್ಡು, ಬಿಸ್ಕಿಟು ನಾವು ಮನೆಯೊಳಗೆ ಇರ್ತೈತಿ ಇದ್ದರೂ ಸಹಿತ ನಾವು ತಿಂತೀವಿ. ಅದು ಅತಿ ತುರ್ತಿದ್ದಾಗ ಮಾತ್ರ ತಿನ್ಬೇಕು. ಅದನ್ನು ಹೆಚ್ಚಾನೆಚ್ಚು ಇವನೇ ನಮ್ಮ ದೇಸಿ ಆಹಾರವನ್ನು ತಿಂದು ನಾವು ಆರೋಗ್ಯವಾಗಿರೋಣ ಅಂತ ನಾನು ಹೇಳ್ತೀನಿ ನೋಡ್ರಿ. ಈಗ ನಂದು 2:30 ಟೈಮ್ ಆಗುತ್ತೆ. ಈಗ ನಾನು ಟ್ರೈನಿಂಗಿಗೆ ಹೋಗ್ತೀನಿ. ಯಪ್ಪ ದೇವ್ರೆ, ಏನೂ ಗೊತ್ತಿಲ್ಲ, ಕೇಳ್ಕೊಂತ ಹೋಗ್ಬೇಕೀಗ. ಚಂದ ಐತಿ, ಇಷ್ಟು ದೊಡ್ಡ ಗ್ರೌಂಡ್. ದೇವರಾಜ್ ನಗರ್ ಸ್ಕೂಲ್ ಐತಂತ್ರಿ. ತೇರ್ದಾಳ ನೋಡ್ರಿ, ಇದು ಹಂಗೈತಿ ತೇರ್ದಾಳ. ನನಗೇನು ಗೊತ್ತ್ರಿ, ನಾನು ಸಂತಿ ಒಂದು ಮಾಡಿದೆ ಸ್ವಲ್ಪ. ದೇವರಾಜನಗರ ಸ್ಕೂಲ್ ಯಾರೂ ಹೊರಗೆ ಇಲ್ಲಲ್ಲಪ್ಪ. ಇಂತಲ್ಲಿ ಇಟ್ಕೊಂಡು ಕುಂತಾರೆ ಮೀಟಿಂಗ್. सर MPS स्कूल कहाँ था? देवराज नगर साल के देखो, बहुत दूर है क्या? वो मीटिंग है। जो बा